ಫೈನಲ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಹಮದಾಬಾದ್ನಲ್ಲಿ ಭಾರತ ನ್ಯೂಜಿಲೆಂಡ್ ಹಣಾಹಣಿ ನಡೀತಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯಾವಳಿ. ಅಹಮದಾಬಾದ್ನಲ್ಲಿ ಕಿಕ್ಕಿರಿದ ಜನಸಾಗರ. ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ಸಜ್ಜು. T20 ಫೈನಲ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಹಮದಾಬಾದಿನ ಮೈದಾನದಲ್ಲಿ ಭಾರತ ನ್ಯೂಜಿಲೆಂಡ್ ಹಣಾಹಣಿ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯಾವಳಿ. ಗೆದ್ದು ಬಾ ಭಾರತ ಅಂಥೇಳಿ ಜೈಕಾರ ಜಯಂಕಾರ. ಅಹಮದಾಬಾದ್ನಲ್ಲಿ ಕಿಕ್ಕಿರಿದ ಜನಸಾಗರ ಕ್ರಿಕೆಟ್ ನೋಡೋದಕ್ಕೆ. ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೂ ಭಾರತ ಸಜ್ಜು. ಕಣ್ಣು ಕೆಂಪು ಮಾಡ್ಕೊಂಡು ಆಟಗಾರರು ಮೈದಾನಕ್ಕೆ ಇಳಿತಿದ್ದಾರೆ. ಗೆದ್ದು ಬಾ ಭಾರತ ಎಂದು ಅಭಿಮಾನಿಗಳ ಹಾರೈಕೆ. ಟೀಮ್ ಇಂಡಿಯಾಗೆ ಶುಭಾಶಯಗಳ ಮಹಾಪೂರ. ಗೆದ್ದು ಬರಬೇಕು ನಮ್ಮ ದೇಶ. T20 ಫೈನಲ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇನ್ನು ಕ್ರಿಕೆಟ್ ಪ್ರೇಮಿಗಳೆಲ್ಲ ಪ್ರಾರ್ಥನೆಗಳನ್ನು ಮಾಡೋದು, ಮನಸ್ಸಿನಲ್ಲೇ ಹಾರೈಸೋದು, ನಮ್ಮ ದೇಶ ಗೆಲ್ಲಬೇಕು, ನಮ್ಮ ಟೀಮ್ ಗೆಲ್ಲಬೇಕು. ನರೇಂದ್ರ ಮೋದಿಯ ಸ್ಟೇಡಿಯಂನಲ್ಲಿ ಕಿಕ್ಕಿರಿದು ಜನಸಾಗರ. ಅಷ್ಟ ದಿಕ್ಕುಗಳಿಂದಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ, ಮೈದಾನದತ್ತ ಸಾಕ್ತಿದ್ದಾರೆ. ಅಹಮದಾಬಾದ್ನಲ್ಲಿ ಕಿಕ್ಕಿರಿದ ಜನಸಾಗರ. ಗೆದ್ದು ಬಾ ಭಾರತ ಎಂದು ಅಭಿಮಾನಿಗಳ ಹಾರೈಕೆ. ಟೀಮ್ ಇಂಡಿಯಾಗೆ ಶುಭಾಶಯಗಳ ಮಹಾಪುರ. ಈ ಬಗ್ಗೆ ಸಾಕಷ್ಟು ಪ್ರಾರ್ಥನೆಗಳು ಕೂಡ ಬಂದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಮತ್ತಷ್ಟು ಅಭಿಮಾನಿಗಳನ್ನು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇಂಡಿಯಾ T20 ಯಾವತ್ತೂ ಗೆದ್ದಿಲ್ಲ ಭಾರತ ನ್ಯೂಜಿಲೆಂಡ್ ವಿರುದ್ಧ. ಅದು ಒಂದು ಸ್ವಲ್ಪ ಇದೆ. ಅದ್ರ ಬಗ್ಗೆ ನ್ಯೂಜಿಲೆಂಡ್ ಒಂದ್ಸಲ T20 ಗೆದ್ದೇ ಇಲ್ಲ. ಅವರು ಕಪ್ ಗೆದ್ದಿಲ್ಲ, ಬಟ್ ನಾವು ಕಪ್ ಗೆದ್ದಿದ್ದೀವಿ. ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿಲ್ಲ, ಅದೊಂದು ಇದೆ. ಹಿಸ್ಟ್ರಿ ನೋಡಿದ್ರೆ ಅದು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ನೀನೇನು ಹೇಳ್ತೀಯಾ? ಗೆಲ್ತಾರೆ ಇವತ್ತು ಇಂಡಿಯಾ, ಚೆನ್ನಾಗಿ ಆಡ್ತಾರೆ ಪಕ್ಕ 100% ಪಕ್ಕ. ಅಭಿಷೇಕ್ ಶರ್ಮಾ ಪಕ್ಕ ಹೊಡಿತಾರೆ ಪಕ್ಕ. ಅಂದ್ರೆ ಮುಂಚೆಯಿಂದ ಡಕ್ಕೆಲ್ಲ ಆಗಿದ್ರು 3 ಮ್ಯಾಚ್, ಅದರಿಂದ ಈ ಮ್ಯಾಚ್ ಹೊಡಿತಾರೆ ಅಂತ ಅನ್ಸುತ್ತೆ. ಹಾ, ಸೇಮ್ ಅದೇ ತರ ವಿರಾಟ್ ಕೊಹ್ಲಿ ಹೋದ್ ಸೀಸನ್ ಹೆಂಗಾಗಿತ್ತು ಅದೇ ತರ ಇವರು ಈ ಸೀಸನ್ ಫೈನಲ್ಸ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅನ್ಸುತ್ತೆ. ಅದರಿಂದ ಅನಿರುದ್ಧ್. ನೀವೇನು ಹೇಳ್ತೀರಾ ಮ್ಯಾಚ್ ಬಗ್ಗೆ? ಮ್ಯಾಚ್ ಗೆಲ್ತೀವಿ ನಾವು ಪಕ್ಕ. ಫುಲ್ ಕಾನ್ಫಿಡೆನ್ಸ್. ಕಪ್ ಹೊಡೆ ನಾವೇ. ಅಂದರೆ ಕೆಲವೊಂದು ಟೈಮಲ್ಲಿ ನಾವು ಇದೇ ವಿಶ್ವಕಪ್ಪಲ್ಲಿ ನೋಡಿದಾಗ ಟೀಮ್ ಇಂಡಿಯಾ ಏನು ಈ ಥರ ಆಡ್ತಿದೆ ಅಂತ ಕೆಲವೊಂದು ಮ್ಯಾಚ್ಗಳು ಬಂತು. ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಕೊತಿದ್ದಾರೆ ಅಂತ ಮ್ಯಾಚು. ಫೈನಲಿಗೆ ಬರೋಕೆ ಅದು ಸೆಮಿಫೈನಲ್ ಗೆಲ್ಲೋಕ್ಕೂ ಕೂಡ ಸ್ವಲ್ಪ ಟಫ್ ಆಗಿತ್ತು. ಅದು ವಾಂಕಡೆ ಸ್ಟೇಡಿಯಂ ಅಲ್ಲ, ಬ್ಯಾಟಿಂಗ್ ಪಿಚ್ಚು. ಆವಾಗ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಇದು ಇದು ಗುಜರಾತ್ ಅಲ್ವಾ ಸ್ಟೇಡಿಯಮ್ಮು, ಬಾಲಿಂಗ್ ಪಿಚ್ ಇರುತ್ತಲ್ಲ, ಹೊಡಿತಾರೆ ನಮ್ಮವ್ರು. ಬುಮ್ರಾ ಬೇರೆ, ಬುಮ್ರಾ ಹಾರ್ದಿಕ್ ಪಾಂಡ್ಯ ಹೊಡಿತಾರೆ ಮ್ಯಾಚ್ನ. ಇದು ಅಂದರೆ ಯಾರು ಎಷ್ಟು ವಿಕೆಟ್ ತಗೋಬೋದು? ಬುಮ್ರಾ 1-2, ಹಾರ್ದಿಕ್ ಪಾಂಡ್ಯ 1, ವರುಣ್ ಚಕ್ರವರ್ತಿ 2. ಹೈಯೆಸ್ಟ್ ಸ್ಕೋರು ಹೊಡೆಯೋದು ಯಾರು ಅನಿಸುತ್ತೆ ಬ್ಯಾಟರ್? ಸಂಜು ಸ್ಯಾಮ್ಸನ್. ಲಾಸ್ಟ್ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸೆಮಿಫೈನಲ್ಗೂ ಬರೋಕ್ಕೂ ಮುಂಚೆ ಮ್ಯಾಚ್ ಅವ್ರು ಆಡಿ ಗೆಲ್ಸಿದ್ದಕ್ಕೆ ಬಂದ್ವಿ ಅನ್ನೋದು ಒಂಥರ ಹೆಮ್ಮೆ ಇದೆ ಅವ್ರ ಮೇಲೆ. ಅವರು ಈ ಸಲ ಮತ್ತೆ ಆಡ್ತಾರೆ ಫೈನಲ್ಗೆ ಪಕ್ಕ. ನೀವು ನಿಮ್ಮ ಹೆಸರು? ಅನಿಕೇತ್ ಹರೀಶ್. ನೀವೇನು ಹೇಳ್ತೀರಾ? ಗೆಲ್ತಾರೆ, ಇವತ್ತೇ ಗೆಲ್ತಾರೆ. ಎರಡನೇ ಸಲ ಮ್ಯಾಚ್ ಕಪ್ ಗೆಲ್ತೀವಿ ನಾವು ಮತ್ತೆ. ನ್ಯೂಜಿಲೆಂಡ್ ಪಾಪ ಅವ್ರು ಇನ್ನೂ ಒಂದು ಮ್ಯಾಚ್ ಗೆದ್ದಿಲ್ಲ, ಅಂದ್ರೆ ಒಂದು ಕಪ್ ಗೆದ್ದಿಲ್ಲ. ಅವ್ರಿಗೂ ಕೂಡ ದೊಡ್ಡ ಆಸೆ ಇರುತ್ತೆ, ಗೆಲ್ಲೇಬೇಕು ಅಂತ. ಟಫ್ ಫೈಟ್ ಕೊಡ್ತಾರೆ ಅನ್ಸುತ್ತೆ. ಅವರು ಇವಾಗ ಚೆನ್ನಾಗಿ ಆಡ್ತವ್ರೆ ಎಲ್ಲ, ಫುಲ್ಲು ಯಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿ ಆಡ್ತವ್ರೆ ಎಲ್ಲ. ಅವರು ಟ್ರೈ ಮಾಡ್ಬೋದು ಅನ್ಸತ್ತೆ, ಗೊತ್ತಿಲ್ಲ. ಬಟ್ ನಮ್ಮ ಕಡೆಯಿಂದ ನಮ್ಮ ಇಂಡಿಯಾ ನಮ್ಮ ಕಡೆ ಎಷ್ಟು ಮಿಸ್ ಮಾಡ್ಕೊಂತೀರಿ? ತುಂಬ. ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇದ್ರು ಇಲ್ಲ. ಇಲ್ಲ, ರಿಷಬ್ ಪಂತು ಇಲ್ಲ. ಅವರಿದ್ದರೆ ಹೋಗಿಬೋದಿತ್ತು ಎಲ್ಲರೂ. ಈಗಿರೋರು ಚೆನ್ನಾಗಿ ಆಡ್ತಿದ್ದಾರೆ. ನಿಮ್ಮ ಕಡೆಯಿಂದ ನಿಮಗೆ ಆಗೋದು ಇಷ್ಟ? ಚೆನ್ನಾಗಿ ಆಡ್ತಾ ಇರುತ್ತೆ. ಥ್ಯಾಂಕ್ ಯು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.